ಓಕೆ ಗೈಸ್, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ವೀಡಿಯೋನ ಇಂಪೋರ್ಟ್ ಮಾಡಿಕೊಳ್ಳಿ ಎಡಿಟಿಂಗ್ ಲೇಯರ್ಗೆ. ಸೊ ಇಂಪೋರ್ಟ್ ಮಾಡಾದ್ಮೇಲೆ ಈ ವಿಡಿಯೋದಲ್ಲಿ ಸೌಂಡ್ ಯಾವುದಿರುತ್ತೆ ಅದನ್ನ ಮ್ಯೂಟ್ ಮಾಡಿಬಿಟ್ಟು ಈ ಲಾಸ್ಟ್ ಪಾರ್ಟ್ನ ರಿಮೂವ್ ಮಾಡ್ಬೋದಾ, ಲೋಗೋ ಪಾರ್ಟ್ನ ರಿಮೂವ್ ಮಾಡ್ಕೊಳ್ಳೋದಾ. ಸೊ ಅದಾದಮೇಲೆ ನಿಮಗೆ ಒಂದು ಟ್ರೆಂಡಿಂಗ್ ಆಡಿಯೋ ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಆಡಿಯೋನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾ. ಸೊ ಇಷ್ಟೆಲ್ಲ ಕ್ಲಿಪ್ಸ್ ಇದೆ ನಮ್ಮ ಹತ್ರ. ಇದು ಸಪ್ರೇಟ್ ಕ್ಲಿಪ್ ಅಲ್ಲ, ಇದು ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ಶಾರ್ಟ್ಸ್ ಇರೋದು. ಮಧ್ಯದಲ್ಲಿ ಕಟ್ಸ್ ಹಾಕಿ ಇದನ್ನು ನಾವು ಕಟ್ಔಟ್ ಎಫೆಕ್ಟ್ನ ಹಾಕೋದ. ಸೊ ಈಗ ನಿಮಗೆ ಯಾವುದು ಆಡಿಯೋ ಇಷ್ಟ ಆಗುತ್ತೆ ಆ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋದಾ, ಅಥವಾ ನಿಮಗೆ ಯಾವುದಾದ್ರೂ ವೀಡಿಯೋಲಿ ಆಡಿಯೋ ಇಷ್ಟ ಆಗಿದ್ರು ಕೂಡ ಅದರಿಂದ ನಾನು ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ವೀಡಿಯೋ ಆಪ್ಷನ್ ಶೋ ಆಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಆ ವಿಡಿಯೋಯಿಂದ ಆಡಿಯೋ. ಸೊ ಇದನ್ನು ಏನು ಮಾಡೋದು ಅಂದರೆ ಆಡಿಯೋ ಲೇಯರ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಸ್ವಲ್ಪ ಸೈಡ್ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಬೀಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದರೆ ಈ ಥರ ಆಟೋ ಜನ್ರೇಟ್ ಆಪ್ಷನ್ ಇದೆ, ಆ್ಯಡ್ ಬೀಟ್ ಇದೆ. ನೀವು ಆಟೋ ಜನ್ರೇಟ್ನ ಟ್ಯಾಪ್ ಮಾಡಿ ಅದೇ ಆಟೋಮೆಟಿಕ್ಕಾಗಿ ಬೀಟ್ಸ್ನ ಜನ್ರೇಟ್ ಮಾಡಿಕೊಡುತ್ತೆ. ಆ ಆಡಿಯೋದಲ್ಲಿ ಎಲ್ಲೆಲ್ಲಿ ಬೀಟ್ಸ್ ಇದೆ ಅಂತ ಡಾಟ್ ಪಾಯಿಂಟ್ ಶೋ ಆಗುತ್ತೆ. ಸೊ ನಮಗೆ 3 ಇಟ್ಕೊಳ್ಳೋದ ಯಾವುದಕ್ಕೂ. ಸೊ 3 ಇಟ್ಕೊಂಡು ರೈಟ್ ಕೊಡಿ. ಸೊ ನಮ್ಮ ಆಡಿಯೋದಲ್ಲಿ ಇಷ್ಟು ಬೀಟ್ಸ್ ಇದೆ, ಆ ಬೀಟ್ಸಲ್ಲಿ ನಾವು ಕರೆಕ್ಟಾಗಿ ಕಟ್ಔಟ್ ಎಫೆಕ್ಟ್ನ ಆಗ್ಬೋದು, ಕಟ್ಸ್ ಮಾಡ್ಬೋದು. ಸೊ ಇದು ಸ್ವಲ್ಪ ಎಕ್ಸ್ಟ್ರಾ ಪಾರ್ಟ್ ಇದೆ, ಇದನ್ನ ರಿಮೂವ್ ಮಾಡ್ಕೊಳ್ಳೋದ. ಸೊ ಈಗ ನೋಡೋದ ಹೆಂಗೆ ಬರ್ತಿದೆ ಅಂತ. ಸೊ ಇಲ್ಲಿ ಓಕೆ, ಇಲ್ಲಿ ಸ್ವಲ್ಪ ಸ್ಲೋಮೋ ಎಫೆಕ್ಟ್ ಕೊಡೋದ. ಇಲ್ಲಿ ಸ್ಲೋಮೋ ಎಫೆಕ್ಟ್ ಕೊಡೋದ ಕರೆಕ್ಟ್ ಇಲ್ಲಿದೆ. ಓಕೆ, ಇಲ್ಲಿಂದ ಹೊಸ ಕ್ಲಿಪ್ ಸ್ಟಾರ್ಟ್ ಆಗ್ತಿದೆ ಆ ಕಡೆಯಿಂದ. ಸೊ ಇದನ್ನು ಕಟ್ಔಟ್ ಮಾಡಿಕೊಂಡು ಬರೀ ಇದನ್ನು ಮಾತ್ರ ನಾವು ಸ್ವಲ್ಪ ಸ್ಲೋಮೋ ಎಫೆಕ್ಟ್ ಕೊಡೋದ. ಸೊ ಸ್ಲೋಮೋ ಎಫೆಕ್ಟ್ ಕೊಡೋಕ್ಕೆ ನೀವು ಸ್ಪೀಡಲ್ಲಿ ಹೋಗ್ಬಿಟ್ಟು ಕರ್ವ್ ಆಪ್ಷನ್ ಇರುತ್ತೆ ಅಥವಾ ಸ್ಪೀಡ್ ಆಪ್ಷನ್ ಇರುತ್ತೆ. ಕರ್ವ್ನ ಸೆಲೆಕ್ಟ್ ಮಾಡಿ ಕಸ್ಟಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಇಲ್ಲಿ ನೋಡಿ ಕಸ್ಟಮ್ ಅಂತ ಇದೆಯಲ್ಲ, ಕಸ್ಟಮ್ನ ಸೆಲೆಕ್ಟ್ ಮಾಡಿಕೊಂಡು ಈ ಎಲ್ಲ ಡಾಟ್ಸ್ನ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಈ 3 ಡಾಟ್ಸ್ನ ಡಿಲೀಟ್ ಮಾಡಿ ಲಾಸ್ಟ್ ಡಾಟ್ನ ಇಟ್ಕೊಳ್ಳಿ. ಓಕೆ, ಸ್ವಲ್ಪ ಓಕೆ, ಎಷ್ಟಿದ್ರೆ ಓಕೆ. ಓಕೆ, ಪರ್ಫೆಕ್ಟ್ ಆಗಿದೆ ಇದು. ಈಗ ನೋಡೋದ ಹೇಗೆ ಅದು ಬರ್ತಾ ಇದೆ ಅಂತ. ಕರೆಕ್ಟಾಗಿ ಬರ್ತಾ ಇದೆ. ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರೀಸ್ ಫ್ರೇಮ್ ಸೆಲೆಕ್ಟ್ ಮಾಡಿದ್ರೆ ಫ್ರೀಸ್ ಫ್ರೇಮ್ 3 ಸೆಕೆಂಡ್ ಫ್ರೀಸ್ ಫ್ರೇಮ್ ಜನರೇಟ್ ಆಗುತ್ತೆ. ಆ ಫ್ರೀಸ್ ಫ್ರೇಮ್ನ ನೀವು ಓವರ್ಲೇಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಅದನ್ನು ಓವರ್ಲೇನ ಸ್ವಲ್ಪ ಡ್ರ್ಯಾಗ್ ಮಾಡಿಬಿಟ್ಟು 0.8 ಸೆಕೆಂಡ್ಗೆ ಇಟ್ಕೊಳ್ಳಿ. ಸೊ ನೋಡಿ ಈ ಥರ. ಅದಾದಮೇಲೆ ಈ ಓವರ್ಲೇದು ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಾಗುತ್ತೆ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಬೀಟ್ಸ್ ಪ್ರಕಾರ ನೋಡಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಹೆಂಗೆ ಚೆನ್ನಾಗಿ ಕಾಣ್ತಿದೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಫಸ್ಟ್ ಈ ಓವರ್ಲೈನ್ ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳೋದ. ಸೊ ಫಸ್ಟ್ ಆಫ್ ಆಲ್ ಅದು ಮಾಡೋ ಮುಂಚೆ ನೀವೇನು ಮಾಡಬೇಕು ಅಂದರೆ ಓವರ್ಲೈನ್ ಸೆಲೆಕ್ಟ್ ಮಾಡಿ ಫಸ್ಟ್ ಮತ್ತು ಎಂಡಲ್ಲಿ ಕ್ರೋಮಾ ಕೀನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಫಸ್ಟ್ ಕ್ರೋಮಾ ಕೀಯಲ್ಲಿ ಬಂದುಬಿಟ್ಟು ನೀವು ಡ್ರ್ಯಾಗ್ ಮಾಡಿ ಕೆಳಗಡೆಗೆ ಫುಲ್ ಡ್ರ್ಯಾಗ್ ಡೌನ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನಾನು ಹೇಳಿದ್ದು, ಫಸ್ಟ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಟ್ಟು ಫಸ್ಟ್ ಕ್ರೋಮಾ ಕೀಯಲ್ಲಿ ಬಂದ್ಬಿಟ್ಟು ಫುಲ್ ಡ್ರ್ಯಾಗ್ ಮಾಡಿ ಕೆಳಗಡೆಗೆ. ಸೊ ನೋಡಿ ಈ ಥರ ಬರ್ತಾ ಇದೆ. ಅದು ಸ್ವಲ್ಪ ಸ್ಲೈಡ್ ಮಾಡಿ, ಮಧ್ಯದಲ್ಲಿ ಬೇಡ. ಫಸ್ಟ್ ಕ್ರೋಮಾ ಕೀ ಇದೆಯಲ್ಲ ಅದ್ರ ಸ್ವಲ್ಪ ಮುಂದೆ ಇಟ್ಕೊಂಡು ಅಲ್ಲಿ ನಿಮಗೆ ಕರ್ವ್ ಆಪ್ಷನ್ ಬರುತ್ತೆ. ಆ ಕರ್ವ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ನಿಮಗೆ ಏಸ್ ಔಟ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬೇರೆ ಆಪ್ಷನ್ಸ್ ನೀವು ಟ್ರೈ ಮಾಡಿ ಹೆಂಗೆ ಬರ್ತಾ ಇದೆ ಅಂತ ಅದು ಔಟ್ಪುಟ್ಟು ಅಂತ. ಸೊ ಅದಾದಮೇಲೆ ನೀವು ಮೇನ್ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯನಿಮೇಷನ್ ಟ್ಯಾಪ್ ಮಾಡಿ. ಅಲ್ಲಿ ನಿಮಗೆ ಫೋಲ್ಡಿಂಗ್ ಅಂತ ಟೈಪ್ ಮಾಡಿ, ಅಥವಾ ಡ್ರೀಮಿ ಅಥವಾ ಗ್ಲೋಯಿಂಗ್ ಯಾವುದಾದ್ರೂ ಕೊಡೋದ ಎಫೆಕ್ಟು ಟ್ರೈ ಮಾಡೋದ. ನೋಡೋದ ಇಲ್ಲಿ ಯಾವುದಿದೆ ಅಂತ. ಓಕೆ, ಇದು ಒಂದ್ಸರಿ ಟ್ರೈ ಮಾಡ್ಬೋದು. ಬ್ಲರ್ ಗ್ಲೋ ಅಂತ ಇದು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಬರ್ತಿರೋದು, ಆ ಸ್ಲೋಮೋ ಫ್ರೇಮ್ಗೆ ಬರ್ತಿಲ್ಲ. ಸೊ ಈಗ ನಾನು ಸ್ಲೋಮೋ ಫ್ರೇಮ್ಗೆ ಅಪ್ಲೈ ಮಾಡಿದ್ದೀನಿ. ನೋಡಿದೆ ಯಾವ್ದು ಚೆನ್ನಾಗಿ ಬರ್ತಾ ಇದೆ ಅಂತ.
ಬರುತ್ತೆ. ಸೊ ಅದಕ್ಕೂ ಆಯಿತು, ಇದಕ್ಕೂ ಆಯಿತು. ಐ ಥಿಂಕ್ ಇದಕ್ಕೆ ಒಂದು ಸೌಂಡ್ ಎಫೆಕ್ಟ್ನ ಅಪ್ಲೈ ಮಾಡೋದ, ಲೈಕ್ ಅದು ಸ್ಲೈಡ್ ಮಾಡಿ ಮೇಲ್ಗಡೆ ಬಂದ ತಕ್ಷಣ ಇದು ಒಂಥರ ಟೇಕಿಂಗ್ ಫೋಟೋ ಕ್ಯಾಪ್ಚರ್ ಸೌಂಡ್ ಎಫೆಕ್ಟ್ನ SFXನ ಅಪ್ಲೈ ಮಾಡಿಬಿಟ್ಟು ಓಕೆ. ಹಿಂಗೆ. ಸೊ ಅದಾದಮೇಲೆ ಈ ಕ್ಲಿಪ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಈ ಕ್ಲಿಪ್ನ ನೀವು ಮಧ್ಯದಲ್ಲಿ ಕಟ್ ಮಾಡಿದ ತಕ್ಷಣ ನೋಡಿ, ಇಲ್ಲ ಸ್ವಲ್ಪ ಇಲ್ಲೂ ಬರ್ತಾ ಇದೆ, ಸ್ವಲ್ಪ ಅಂಡು ಮಾಡಿ ಆ ಕ್ಲಿಪ್ನ. ನೆಕ್ಸ್ಟ್ ಕ್ಲಿಪ್ ಸ್ಟಾರ್ಟ್ ಆಗುತ್ತಲ್ಲ ಪಕ್ಕ ಅದೇ ಮೂಮೆಂಟ್ಗೆ ಕಟೌಟ್ ಕೊಡಿ. ನೀವು ಕಟೌಟ್ ಕೊಟ್ಬಿಟ್ಟು ಆ ಕ್ಲಿಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಸ್ ಫ್ರೇಮ್ನ ಸೆಲೆಕ್ಟ್ ಮಾಡಿ. ದೆನ್ ಫ್ರೀಸ್ ಫ್ರೇಮ್ ಯಾವುದು ಜನ್ರೇಟ್ ಆಗುತ್ತೆ ಅದನ್ನ ಓವರ್ಲೇಗೆ ಕನ್ವರ್ಟ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿಕೊಳ್ಳಿ 0.8 ಸೆಕೆಂಡ್ಗೆ. ಓಕೆ, ಇಲ್ಲಿ ಬಂತಲ್ಲ ಆ ಸ್ಲೋಮೋ ಫ್ರೇಮ್ ಬಂತಲ್ಲ, ಆ ಸ್ಲೋಮೋ ಫ್ರೇಮ್ಗೆ ಈ ಥರ ಡ್ರ್ಯಾಗ್ ಆಗಬೇಕು ಇದು ಓವರ್ಲೆ. ಸೊ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಟ್ಟು ಆ್ಯಸ್ ಯೂಶುವಲ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಈ ಓವರ್ಲೇಯಲ್ಲಿ ಫಸ್ಟ್ ಮತ್ತು ಸ್ಟಾರ್ಟಿಂಗಲ್ಲಿ ಕ್ರೋಮಾ ಕೀ ಆ್ಯಡ್ ಮಾಡಿಬಿಟ್ಟು ಫಸ್ಟ್ ಕ್ರೋಮಾ ಕೀಯಲ್ಲಿ ಹೋಗ್ಬಿಟ್ಟು ನೀವು ಡ್ರ್ಯಾಗ್ ಮಾಡಬೇಕು, ಕೆಳಗಡೆ ಡ್ರ್ಯಾಗ್ ಮಾಡಿ ಈ ಥರ. ಸೊ ಡ್ರ್ಯಾಗ್ ಮಾಡಾದ್ಮೇಲೆ ಸ್ವಲ್ಪ ಸ್ಲೈಡ್ ಮಾಡಿಬಿಟ್ಟು ಇಲ್ಲಿ ಮುಂದೆ ಇಟ್ಕೊಂಡು ಅಲ್ಲಿ ಗ್ರಾಫ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕ್ವಾಡ್ ಔಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು, ಏಜ್ ಔಟ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಏಜ್ ಔಟ್ ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನೋಡಿ ಹೇಗೆ ಬಂದಿದೆ ಅಂತ ಒಂದು ಆಪ್ಷನ್ ಔಟ್ಪುಟ್. ಐ ಥಿಂಕ್ ಸ್ವಲ್ಪ ಅದು ಕಟೌಟ್ ಬರ್ದಾದ್ಮೇಲೆ ಬರ್ತಾ ಇದೆ. ಇಲ್ಲಿಗೆ ಬೇಡ, ಇಲ್ಲಿಗೆ ಇಡೋದು, ಸ್ವಲ್ಪ ಡ್ರ್ಯಾಗ್ ಮಾಡಿ. ಸೊ ಇಲ್ಲಿಗೆ ಬೇಡ. ಓಕೆ, ದಿಸ್ ಇಸ್ ಪರ್ಫೆಕ್ಟ್. ಸೊ ಈಗ ಮೇನ್ ವೀಡಿಯೋದ ಸ್ವಲ್ಪ ಫೋಲ್ಡಿಂಗ್ ಎಫೆಕ್ಟ್ನ ನಾವು ಕೊಡೋದ, ಫೋಲ್ಡಿಂಗ್ ಆ್ಯನಿಮೇಷನ್ ಎಫೆಕ್ಟ್ನ ಇಲ್ಲಿದೆ ನೋಡಿ, ಫೋಲ್ಡನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಎಫೆಕ್ಟ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಅದು ವೀಡಿಯೋದಲ್ಲಿ ನೋಡಿ, ಲೈಕ್ ಈ ಥರ. ಸೊ ನೆಕ್ಸ್ಟ್ ಫ್ರೇಮ್ ನೋಡಿ, ಸೊ ರಿಮೈನಿಂಗ್ ಎಲ್ಲ ವೀಡಿಯೋಸ್ಗೂ ಎಲ್ಲ ಫ್ರೇಮ್ಸ್ಗೂ ಕೂಡ ನೀವು ಇದೇ ರೀತಿ ಜನ್ರೇಟ್ ಮಾಡಬೇಕು. ಸೊ ಇಲ್ಲಿ ಕಟೌಟ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಫ್ರೇಮ್ ಎಲ್ಲಿ ಜನ್ರೇಟ್ ಆಗುತ್ತೆ ಆ ಲೇಯರ್ನ ಇಟ್ಕೊಂಡು ಕಟ್ ಮಾಡಾದ್ಮೇಲೆ ಆ ವಿಡಿಯೋ ಇಲ್ಲಿಂದ ಜನ್ರೇಟ್ ಆಗ್ತಿದೆ ಅದು. ಓಕೆ, ಪರ್ಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಲೇಯರ್ ಇಲ್ಲಿಂದ ಜನ್ರೇಟ್ ಆಗ್ತಿದೆಯಲ್ಲ, ಇಲ್ಲಿ ಸ್ವಲ್ಪ ಕಟೌಟ್ ಕೊಡೋದ ನಾವು. ಸೊ ಈ ಫ್ರೇಮ್ನ ನಾವು ಸ್ವಲ್ಪ ಲೆಂತಿ ಇದೆಯಲ್ಲ ಅಲ್ಲಿ ಕಟ್ ಮಾಡಿ ಸ್ವಲ್ಪ ಕ್ರಾಪ್ ಅಲ್ಲ ಡಿಲೀಟ್ ಮಾಡೋದ, ಸ್ವಲ್ಪ ಲೆಂತಿ ಇದೆ ಅದು. ಓಕೆ, ಈಗ ಜನ್ರೇಟ್ ಮಾಡ್ಕೊಳ್ಳಿ ಇಲ್ಲಿ ತನಕ. ಓಕೆ, ನೆಕ್ಸ್ಟ್ ಫ್ರೇಮ್ ಜನ್ರೇಟ್ ಆಗ್ತಿದೆ, ಇಲ್ಲಿ ಕಟೌಟ್. ಸೊ ಅಲ್ಲಿ ಕಟೌಟ್ ಮಾಡ್ಕೊಳ್ಳಿ. ಸೊ ಈಗ ನೀವು ನೆಕ್ಸ್ಟ್ ಫ್ರೇಮ್ನ ಜನ್ರೇಟ್ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್ ನೀವು ಸಿಮಿಲರ್ ನಾವು ಮುಂಚೆ ಮಾಡಿದ್ವಲ್ಲ, ಲೈಕ್ ನೀವು ವೀಡಿಯೋ ಫ್ರೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಸ್ ಫ್ರೇಮ್ನ ಸೆಲೆಕ್ಟ್ ಮಾಡಿ ಆ ಫ್ರೀಸ್ ಫ್ರೇಮ್ನ ನೀವು ಓವರ್ಲೇ ಆಗಿ ಕನ್ವರ್ಟ್ ಮಾಡಿಬಿಟ್ಟು 0.8 ಸೆಕೆಂಡ್ಗೆ ಇಟ್ಕೊಂಡು ಫಸ್ಟ್ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ, ಓವರ್ಲೇದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಟ್ಟು ದೆನ್ ನೀವು ಫಸ್ಟ್ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕ್ರೋಮಾ ಕೀನ ಅಪ್ಲೈ ಮಾಡಿ. ಕ್ರೋಮಾ ಕೀ ಅಲ್ಲ, ಕೀ ಫ್ರೇಮ್ನ ಅಪ್ಲೈ ಮಾಡಿ ನೋಡಿ, ಫಸ್ಟ್ ಆ್ಯಂಡ್ ಸ್ಟಾರ್ಟಿಂಗ್ ಕೀ ಫ್ರೇಮ್ ಮೇಲೆ ಬಂದ್ಬಿಟ್ಟು ಡ್ರ್ಯಾಗ್ ಮಾಡಬೇಕು, ಕಂಪ್ಲೀಟ್ ಡ್ರ್ಯಾಗ್ ಮಾಡಬೇಕು ಫ್ರೇಮಿಂದ. ನಿಮ್ಮ ಮೇನ್ ಫ್ರೇಮಿಂದ ಕಂಪ್ಲೀಟ್ ಡ್ರ್ಯಾಗ್ ಮಾಡಿ ಸ್ವಲ್ಪ ಮುಂದೆ ಬಂದು ಗ್ರಾಫ್ನ ಸೆಲೆಕ್ಟ್ ಮಾಡಿ ನೀವು ಅಲ್ಲಿ ಗ್ರಾಫ್ನ ಅಪ್ಲೈ ಮಾಡಿ. ಏಜ್ ಔಟು ಅಪ್ಲೈ ಮಾಡ್ಬೋದು ಅಥವಾ ಕ್ವಾಡ್ ಔಟು ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ತೋರಿಸಿ ನೋಡಿ, ಫ್ಲೋಟು ಅಂತ ಬರುತ್ತೆ, ಇದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ವಲ್ಪ ಡ್ರ್ಯಾಗ್ ಮಾಡೋದ. ದಿಸ್ ಇಸ್ ಪರ್ಫೆಕ್ಟ್. ನೋಡಿ ಯಾವ ಥರ ಬರ್ತದೆ ಅಂತ. ಅಲ್ಲ ಮೇನ್ ಲೇಯರ್ಗೂ ಕೂಡ ನೀವು ಸ್ವಲ್ಪ ಎಫೆಕ್ಟ್ ಕೊಡಿ, ಆ್ಯನಿಮೇಷನ್ ಎಫೆಕ್ಟ್ ಕೊಡಿ ಮೇನ್ ಲೇಯರ್ಗೂ ಕೂಡ. ಸೊ ಬೇರೆ ವಿಡಿಯೋಗೂ ಕೂಡ ಸೇಮ್ ಇದೇ ರೀತಿ ನೀವು ಅಪ್ಲೈ ಮಾಡಿ ಕ್ರಾಪ್ ಮಾಡಿಬಿಟ್ಟು ಅದನ್ನು ಫ್ರೀಸ್ ಫ್ರೇಮ್ ತೊಗೊಂಡು ಓವರ್ಲೇ ತೊಗೊಂಡು ದೆನ್ ಸೇಮ್ ನಾನು ಹೇಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಫಾಲೋ ಮಾಡಿ. ಸೊ ಇದರಲ್ಲಿ ಮೇನ್ ಏನಂದರೆ ನಿಮ್ಮ ಆಡಿಯೋದಲ್ಲಿ ನೀವು ಬೀಟ್ಸ್ನ ಕ್ರಿಯೇಟ್ ಮಾಡಿದಾರಲ್ಲ, ಆ ಬೀಟ್ಸ್ ಎಲ್ಲೆಲ್ಲಿ ಕ್ರಿಯೇಟ್ ಆಗಿದೆ ಬೀಟ್ಸ್ ಡಾಟು, ಆ ಬೀಟ್ಸ್ ಡಾಟ್ ಹತ್ರ ಸ್ವಲ್ಪ ನೀವು ಓವರ್ಲೇನ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿ, ಲೈಕ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ ಆ ಬೀಟ್ ಇದೆಯಲ್ಲ, ಆ ಬೀಟ್ ಮಧ್ಯದಲ್ಲಿ ಇದ್ದರೆ ಸಾಕು, ಸ್ವಲ್ಪ ಎಫೆಕ್ಟ್ ಚೆನ್ನಾಗಿ ಬರುತ್ತೆ, ಲೈಕ್ ಆ ಆಡಿಯೋಗೆ ಮ್ಯಾಚ್ ಆಗುತ್ತೆ ನಿಮ್ಮ ವಿಡಿಯೋ.
ಸೊ ಇದೇ ರೀತಿ ನೀವು ಎಲ್ಲ ವೀಡಿಯೋಗೂ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಅದೇ ರೀತಿ ನೀವು ಕೂಡ ಟ್ರೆಂಡಿಂಗ್ ವೀಡಿಯೋಸ್ನ ಟ್ರೆಂಡಿಂಗ್ ರೀಲ್ಸ್ನ ನೀವು ಜನ್ರೇಟ್ ಮಾಡ್ಬೋದು. ಇದರಲ್ಲಿ ನೀವು ಡಿಫ್ರೆಂಟ್ ಆ್ಯನಿಮೇಷನ್ ಡಿಫ್ರೆಂಟ್ ಎಫೆಕ್ಟ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಸಿಮಿಲರ್ಲಿ ಬೇರೆ ಯಾವುದಾದ್ರೂ ರೀಲ್ಸ್ ಟ್ರೆಂಡಿಂಗ್ ಇದ್ದರೆ ರೀಲ್ಸ್ ಟ್ರೆಂಡಿಂಗ್ ಇದ್ದರೆ ಅದರದ್ದು ಬ್ರೇಕ್ ಡೌನ್ ಟ್ಯುಟೋರಿಯಲ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು. ಸೊ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೀವೇನಾದರೂ ಬೇಸಿಕ್ ಟು ಅಡ್ವಾನ್ಸ್ ಕ್ಯಾಪ್ಕಟ್ ವಿಡಿಯೋ ಎಡಿಟಿಂಗ್ ಏನಾದರೂ ಕಲಿಬೇಕು ಅಂದರೆ ನಮ್ಮ ಚಾನಲ್ ಮೇಲೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಸಿಗ್ಬಿಡುತ್ತೆ ಕಂಪ್ಲೀಟ್ಲಿ ಫ್ರೀ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.